ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಾಣಕ್ಯರ ಬಗ್ಗೆ ಹೇಳ್ತಾ ಹೋದರೆ ನಿಜಕ್ಕೂ ಅದೊಂದು ಇಡೀ ಮಾನವ ಕುಲಕ್ಕೆ ಸರಿ ತಪ್ಪುಗಳ ಸಮತೋಲನದ ಪ್ರತೀಕವೆಂದೇ ಭಾವಿಸಿದ್ದೇವೆ. ಅದರಲ್ಲೂ ಚಾಣಕ್ಯ ರಚಿತ ನೀತಿಶಾಸ್ತ್ರ ನಿಜಕ್ಕೂ ಈ ನಾಗರಿಕ ಸಮಾಜದಲ್ಲಿ ಒಂದಿಲ್ಲೊಂದು ವಿಧಗಳಲ್ಲಿ ಎಚ್ಚರಿಸದೇ ಇರದು. ರಾಜಕೀಯ, ಅರ್ಥಶಾಸ್ತ್ರ ಹಾಗೂ ನೀತಿಶಾಸ್ತ್ರಗಳಲ್ಲಿ ಅದಮ್ಯ ಸಾಧನೆಗೈದ ಜ್ಞಾನಿ ಎಂದರೂ ತಪ್ಪಾಗಲಾರದು. ಆದರೆ ಇಲ್ಲಿ ಚಾಣಕ್ಯರನ್ನ ದೇವರೆನ್ನದೇ ಅವರೊಬ್ಬ ಸಾಮಾನ್ಯ ಜನರ ಗುರುವೆಂದು ಗುರುತಿಸುವುದು ಸೂಕ್ತ. ಆದರೆ ಸ್ತ್ರೀಯರಿಗಂತೂ ಚಾಣಕ್ಯರ ನೀತಿಪಾಠ ಇರಿಸು ಮುರಿಸು ಉಂಟು ಮಾಡುವುದಲ್ಲದೆ ಸರಿ ಯಾವುದು ತಪ್ಪ್ಯಾವುದು ಅನ್ನೋ ತುಲನೆಯಲ್ಲೇ ಚಾಣಕ್ಯರ ದುರಾಲೋಚನೆಯನ್ನ ಅಳೆದು ಬಿಡಬಹುದಿದೆ. ಕೆಲವರಂತೂ ಆಚಾರ್ಯ ಚಾಣಕ್ಯರನ್ನ ಸ್ತ್ರೀದ್ವೇಷಿ ಅಂತಲೇ ಭಾವಿಸುವುದಿದೆ. ಅದಕ್ಕೂ ಕಾರಣ ಹುಡುಕ್ತಾ ಹೋದ್ರೆ ಇತಿಹಾಸಕಾರರಲ್ಲೇ ಒಂದಿಷ್ಟು ಗೊಂದಲಗಳು ಕಾಣಸಿಗುತ್ತವೆ. ಇದೆಲ್ಲವೂ ನಿಜಾನ? ಆಚಾರ್ಯ ಚಾಣಕ್ಯರು ತಮ್ಮ ವೈವಾಹಿಕ ಜೀವನದಲ್ಲಿ ಇಂಥ ಕಹಿ ಘಟನೆಗಳನ್ನೇನಾದ್ರೂ ಅನುಭವಿಸಿದ್ರ? ಇಡೀ ಸಮಾಜದಲ್ಲಿ ಅಂಕುಡೊಂಕಿನ ಬಗ್ಗೆ ಧ್ವನಿ ಎತ್ತಿದ್ದೇಕೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಆಚಾರ್ಯ ಚಾಣಕ್ಯರು ವಿವಾಹಿತರ? ಅವರಿಗೆ ಎಷ್ಟು ಮಕ್ಕಳು? ಅವರ ಮಕ್ಕಳೆಲ್ಲಿದ್ರು? ಅವರ ವಂಶ ಏನಾಯ್ತು ಅನ್ನೋ ಪ್ರಶ್ನೆಗಳು ಇಂದಿಗೂ ಅನೇಕರಲ್ಲಿ ಮೂಡುವುದಿದೆ. ಆದರೆ ಇದೆಲ್ಲದರ ಕುರಿತಾದ ಸ್ಪಷ್ಟ ಮಾಹಿತಿ ಎಲ್ಲಿಯೂ ಲಭ್ಯವಿರೋದಿಲ್ಲ. ಆಚಾರ್ಯ ಚಾಣಕ್ಯರ ಸುದೀರ್ಘ ಇತಿಹಾಸವನ್ನ ತಿಳಿಯುವುದು ಕಷ್ಟ ಸಾಧ್ಯವೇ. ಆದರೆ ಆಚಾರ್ಯ ಹರಿಶೇಣ ಬರೆದ ಬೃಹತ್ ಕಥಾತ ಕೋಶದಲ್ಲಿ ಆಚಾರ್ಯ ಚಾಣಕ್ಯನ ಪತ್ನಿಯೆಂದು ಉಲ್ಲೇಖವಾದ ಯಶೋಮತಿಯ ಹೆಸರು ಕಂಡುಬರುತ್ತದೆ. ಅದರಲ್ಲೂ ಆಂಗ್ಲ ಇತಿಹಾಸಕಾರ ಥಾಮಸ್ ಆರ್ ಟ್ರೌಟಮ್ ಬರೆದಿರುವ ಪುಸ್ತಕ ಕೌಟಿಲ್ಯ ಮತ್ತು ಅರ್ಥಶಾಸ್ತ್ರ ಎಂಬ ಪುಸ್ತಕದ ಪ್ರಕಾರ ಚಾಣಕ್ಯ ಓರ್ವ ವಿದ್ವಾಂಸರ ಮನೆತನದಲ್ಲಿ ಬೆಳೆದು ಸುಸಂಸ್ಕೃತ ಬ್ರಾಹ್ಮಣ ಯುವತಿಯನ್ನೇ ಮದುವೆಯಾಗಿದ್ದರೆಂದು ಬರೆಯುತ್ತಾರೆ. ಆದರೆ ವಿದ್ಯೆ ಎಂದಿಗೂ ಹೊಟ್ಟೆ ತುಂಬಿಸಲಾರದು ಎಂಬಂತೆ ಅತೀವ ಬುದ್ಧಿವಂತ ಹಾಗೂ ಮೇಧಾವಿಯಾಗಿದ್ದ ಚಾಣಕ್ಯರ ವೀಕ್ನೆಸ್ ಅಂದ್ರೆ ಅದು ಬಡತನ. ಸಾಮಾನ್ಯವಾಗಿ ಬಡ ಯುವಕನನ್ನ ಸುಂದರ ಯುವತಿ ಮದುವೆ ಆಗ್ಬೇಕೆಂದ್ರೆ ಒಂದೋ ಆಕೆಯ ಮನೆತನವು ಬಡವರಾಗಿರಬೇಕು, ಇಲ್ಲವೋ ಸಿರಿವಂತ ಕುಟುಂಬ ಯುವಕನ ವಿದ್ಯೆ ಹಾಗೂ ವಿಧೇಯತೆಗೆ ಮಾರು ಹೋಗಿ ಸಂಬಂಧ ಬೆಳೆಸಿರಬೇಕು. ಹಾಗಾಗಿ ಸಿರಿವಂತ ಕುಟುಂಬದ ಹೆಣ್ಣು ಮಗಳನ್ನ ಕಡುಬಡವ ಚಾಣಕ್ಯನಿಗೆ ಕೊಟ್ಟು ಮದುವೆ ಮಾಡಿಸ್ಬಿಡ್ತಾರೆ. ಆದ್ರೆ ಅಲ್ಲಿಂದ ಎಲ್ಲವೂ ಸರಿ ಹೋಗ್ಲಿಲ್ಲ. ಮದುವೆಯಾದ ಸ್ತ್ರೀಗೆ ಅಪಮಾನ ಮಾಡುವ ಸರದಿ ಮುಂದಿತ್ತು. ಬಡವನನ್ನು ಮದುವೆಯಾದ ಕಾರಣ ಯಶೋಮತಿಯ ಸಂಬಂಧಿಕರು ಅವಳನ್ನ ಅಪಹಾಸ್ಯ ಮಾಡತೊಡಗಿದ್ರು. ಈ ಘಟನೆಯೇ ಚಾಣಕ್ಯನನ್ನು ಪಾಟಲಿಪುತ್ರಕ್ಕೆ ಪ್ರಯಾಣ ಬೆಳೆಸಲು ಮತ್ತು ಅಂದಿನ ಕಾಲದಲ್ಲಿ ವಿದ್ಯಾಧರರಿಗೆ ಔದಾರ್ಯಕ್ಕೆ ಹೆಸರುವಾಸಿಯಾದ ರಾಜ ನಂದನನಿಂದ ಸಹಾಯ ಕೇಳಲು ಪ್ರೇರೇಪಿಸಿತ್ತು. ಹೀಗಾಗಿ ಚಾಣಕ್ಯನ ವೈವಾಹಿಕ ಸ್ಥಿತಿಯ ಬಗ್ಗೆ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಮೂಲಗಳಲ್ಲಿ ವಿಭಿನ್ನ ವಿವರಣೆಗಳಿದ್ದು ಸ್ಪಷ್ಟವಾಗಿ ಹೇಳೋದು ಕಷ್ಟವೇ. ಆದರೆ ಐತಿಹಾಸಿಕ ದೃಷ್ಟಿಕೋನದಿಂದ ಗಮನಿಸಿದರೆ ಊಹೆಯಂತೂ ಇದ್ದೇ ಇದೆ. ಅಧಿಕೃತ ಐತಿಹಾಸಿಕ ದಾಖಲೆಗಳಲ್ಲಿ ಚಾಣಕ್ಯರ ವೈವಾಹಿಕ ಜೀವನದ ಬಗ್ಗೆ ಯಾವುದೇ ನಿರ್ದಿಷ್ಟ ಉಲ್ಲೇಖವಿಲ್ಲ. ಅರ್ಥಶಾಸ್ತ್ರ ಅಥವಾ ಮುದ್ರಾ ರಾಕ್ಷಸದಂತಹ ಪಠ್ಯಗಳು ಚಾಣಕ್ಯರ ಹೆಂಡತಿಯ ಬಗ್ಗೆ ಯಾವುದೇ ಉಲ್ಲೇಖವನ್ನು ನೀಡುವುದಿಲ್ಲ. ಅದು ಮುಖ್ಯವಾಗುವುದೂ ಇಲ್ಲ, ಅಥವಾ ಸಾಮಾಜಿಕವಾಗಿ ಮರೆಮಾಚಲ್ಪಟ್ಟಿದೆಯೋ ತಿಳಿದಿಲ್ಲ. ಇನ್ನು ಎರಡನೆಯದ್ದು, ಹರಿಶೇಣನ ಬೃಹತ್ಕಥಾ ಕೋಶದಲ್ಲಿ ಚಾಣಕ್ಯನ ಪತ್ನಿ ಯಶೋಮತಿ ಎಂದು ಹೆಸರಿಸಿದೆ. ಈ ಪಠ್ಯವು ಸಂಪೂರ್ಣವಾಗಿ ಐತಿಹಾಸಿಕವಾಗಿಲ್ಲದಿದ್ದರೂ ಪುರಾಣ ಮತ್ತು ಜಾನಪದವನ್ನ ಆಧರಿಸಿದೆ. ಆದರೆ ಸಾಹಿತ್ಯಿಕ ದೃಷ್ಟಿಕೋನದಿಂದ ಮಹತ್ವದ್ದಾಗಿದೆ.
ಇನ್ನು ಮೂರನೆಯದ್ದು ಟ್ರಾಟ್ಮನ್ ರಂತಹ ಆಧುನಿಕ ವಿದ್ವಾಂಸರ ಪ್ರಕಾರ ಚಾಣಕ್ಯ ಬ್ರಾಹ್ಮಣ ಹುಡುಗಿಯನ್ನ ಮದುವೆಯಾಗಿ ಜೀವನದುದ್ದಕ್ಕೂ ಅನುಭವಿಸಿದ ಬಡತನ ಹಾಗೂ ಅವಮಾನದಿಂದಾಗಿ ತಮ್ಮ ಪ್ರಾಧ್ಯಾಪಕ ವೃತ್ತಿಯನ್ನ ತೊರೆದು ರಾಜಕೀಯ ವೃತ್ತಿ ಜೀವನವನ್ನ ಕೈಗೊಂಡಿದ್ದರ ಬಗ್ಗೆ ಉಲ್ಲೇಖವಿದೆ. ಈ ವೃತ್ತಾಂತವು ಚಾಣಕ್ಯರ ವರ್ತನೆ ಮತ್ತು ಪ್ರೇರಣೆಯ ಬಗ್ಗೆ ಹೊಸ ದೃಷ್ಟಿಕೋನವನ್ನ ನೀಡುತ್ತದೆ. ಇನ್ನು ನಾಲ್ಕನೆಯದ್ದು ಜಾನಪದ ಕಥೆಗಳು ಮತ್ತು ದಂತಕಥೆಗಳು ಚಾಣಕ್ಯರ ಜೀವನದ ವಿವಿಧ ಘಟನೆಗಳನ್ನು ವಿವರಿಸುತ್ತವೆ. ಇದರಲ್ಲಿ ಮದುವೆ, ಬಡತನ, ಅವಮಾನ ಮತ್ತು ಸೇಡಿನ ಮನೋಭಾವವು ಚಾಣಕ್ಯ ಅನ್ನೋ ಪಾತ್ರದ ರಚನೆ ಹೇಗಾಯಿತು ಎಂದು ವಿವರಿಸುತ್ತದೆ. ಆದರೆ ಚಾಣಕ್ಯರ ನೀತಿಯನ್ನೇ ಗಮನಿಸಿದರೆ ಓರ್ವ ರಾಜ, ಸಾಮ್ರಾಜ್ಯ, ಪ್ರಜೆಗಳು ಅಷ್ಟೇ ಯಾಕೆ, ಸ್ತ್ರೀ ಪಾತ್ರ ಎಲ್ಲವನ್ನೂ ಅನುಭವಿಸಿ ಬರೆದರಷ್ಟೇ ಅದಕ್ಕೊಂದು ಮಹತ್ವವಿರುತ್ತೆ. ಚಾಣಕ್ಯ ನೀತಿಗಳು ಯಶಸ್ಸಿಗೆ ಹಲವಾರು ತತ್ವಗಳನ್ನು ವಿವರಿಸಿವೆ. ಅವರ ನೀತಿ ಕಥೆಗಳು ಉದ್ಯೋಗ, ವ್ಯವಹಾರದಿಂದಿಡಿದು ವೈವಾಹಿಕ ಜೀವನದವರೆಗೂ ಸಂತೋಷ ಮತ್ತು ಯಶಸ್ಸನ್ನು ಸಾಧಿಸುವ ತಂತ್ರಗಳನ್ನು ಒಳಗೊಂಡಿದೆ. ಅವರ ನೀತಿಗಳು ಹೆಚ್ಚಾಗಿ ಸ್ತ್ರೀ ದ್ವೇಷದ ಭಾವನೆಗಳನ್ನ ಒಳಗೊಂಡಿದ್ದರೂ ಇಂದಿಗೂ ಅದೆಷ್ಟೋ ಮಂದಿಗೆ ಇದು ಸರಿಯಲ್ಲ ಅನ್ನೋ ಭಾವನೆ ಇದ್ದೇ ಇದೆ. ಆಚಾರ ಚಾಣಕ್ಯರ ಕೆಲವು ನೀತಿಗಳಲ್ಲಿ ಗಮನಿಸಿದರೆ ಮಹಿಳಾ ಸ್ವಾತಂತ್ರ್ಯ ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನ ವಿರೋಧಿಸುತ್ತಿದ್ದರು ಎಂದು ಸೂಚಿಸುತ್ತವೆ. ಒಂದು ವೇಳೆ ಅವರು ಸ್ತ್ರೀ ಅನುರಾಯಿಯಾಗಿದ್ದರೆ ಸ್ತ್ರೀಯರ ಕುರಿತಾದ ಒಳಿತನ್ನು ವಿವರಿಸುತ್ತಿದ್ದರು ಎಂಬುದು ಕೆಲವರ ಒಮ್ಮತ. ಆದರೆ ಮಹಿಳೆಯರ ಬಗ್ಗೆ ಚಾಣಕ್ಯ ನೀತಿಯಲ್ಲಿ ಕಠಿಣ ಪದಗಳಿವೆ. ಚಾಣಕ್ಯ ನೀತಿಯನ್ನು ಓದುವವರಿಗೆ ಮದುವೆ, ವೈವಾಹಿಕ ಜೀವನ ಮತ್ತು ಸಂಬಂಧಗಳ ಬಗ್ಗೆ ಆಚಾರ್ಯರು ಅದೆಷ್ಟು ಬಾರಿ ವಿವರಣೆ ನೀಡಿದ್ದಾರೆಂದರೆ ಒಂದು ಅನುಮಾನವಿರುವ ಪುರುಷ ಮಾತ್ರ ಸ್ತ್ರೀಯನ್ನ ಕಪಿಮುಷ್ಟಿಯಲ್ಲಿಡುವುದು ಹೇಗೆಂದು ಚಿಂತಿಸುವುದಿದೆ. ಹಾಗೆ ಪ್ರೀತಿ ಮತ್ತು ಮದುವೆಯ ನಡುವಿನ ಸಂಬಂಧದ ಬಗ್ಗೆಯೂ ಚಾಣಕ್ಯರು ದೂರುವುದು ಸ್ತ್ರೀಯರನ್ನೇ. ಒಂದನ್ನ ಗಮನಿಸಿದ್ರೆ ಪುರುಷ ಚಟದಿಂದ ಸತ್ತರೆ ಸ್ತ್ರೀ ಹಠದಿಂದ ಸಾಯುತ್ತಾಳೆ ಎನ್ನುತ್ತಾರೆ. ಆಚಾರ್ಯ ಚಾಣಕ್ಯರನ್ನ ಮುದ್ರಾ ರಾಕ್ಷಸ, ಬೃಹತ್ ಕಥಾಕೋಶ, ವಾಯುಪುರಾಣ, ಮತ್ಸ್ಯಪುರಾಣ, ವಿಷ್ಣು ಪುರಾಣ, ಬೌದ್ಧ ಗ್ರಂಥ ಮಹಾವಂಶ ಮತ್ತು ಜೈನ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಚಾರ್ಯ ಚಾಣಕ್ಯರ ಜೀವನವು ರಾಜಕೀಯ, ಶಿಕ್ಷಣ ಮತ್ತು ಧರ್ಮದ ವಿಚಾರಗಳಲ್ಲಿ ಬೇರೂರಿದೆ. ಅವರು ತಮ್ಮ ಜೀವನವನ್ನು ರಾಜ್ಯದ ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟಿದ್ದರು ಎಂದೆಲ್ಲ ಬರೆಯುವ ಕವಿಗಳು, ಲೇಖಕರಿಗೆ ಅವರ ದಾಂಪತ್ಯ ಬದುಕಿನ ಬಗ್ಗೆ ಯಾಕಾಗಿ ಬರೀಲಿಕ್ಕಾಗಲಿಲ್ಲ. ಆಚಾರ್ಯ ಚಾಣಕ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ತಮ್ಮ ಪ್ರತಿಜ್ಞೆಯನ್ನ ಪೂರ್ಣ ಮಾಡಿ ಜಗತ್ತಿಗೆ ಹೊಸ ಭಾಷ್ಯ ಬರೆದರು ಎಂಬುದು ನಾವೆಲ್ಲರೂ ಒಪ್ಪುವ ಮಾತೆ. ಆದರೆ ಇದೇ ಸಮಾಜ ಹೇಳುವುದು, ಈ ಸಮಾಜದಲ್ಲಿ ಆಗಿ ಹೋದ ಮಹಾನ್ ಪುರುಷರು ಹೇಳುವುದು, ಓರ್ವ ಪುರುಷನ ಸಾಧನೆಯ ಹಿಂದೆ ಸ್ತ್ರೀ ಅಥವಾ ಹೆಂಡತಿಯ ಪಾತ್ರ ಇದ್ದೇ ಇರುತ್ತೆ ಎಂದು. ಆದರೆ ಆಚಾರ್ಯರಿಗೆ ಸ್ತ್ರೀ ಮನೋಭಾವನೆ ಹೇಳಿಕೊಟ್ಟವರ್ಯಾರು? ನೀರಿನೊಳಗೆ ಮೀನಿನ ಓಟ ಕಂಡುಹಿಡಿಯಲಾಗದವನಿಗೆ ಹೆಣ್ಣಿನ ಮನಸ್ಸಿನಾಳದ ಚಿಂತನೆ ಅರಿಯಲು ಹೇಗೆ ತಾನೇ ಸಾಧ್ಯ? ಒಂದೋ ಪ್ರಯೋಗವಾಗಿದ್ದಿರಬಹುದು ಅಥವಾ ಅನುಭವ ಆಗಿರಬಹುದು. ವಿಚಾರ ನಿಮ್ಗೆ ಬಿಟ್ಟಿದ್ದು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು ಅರ್ಥಶಾಸ್ತ್ರ ಅಥವಾ ಮುದ್ರಾ ರಾಕ್ಷಸದಂತಹ ಗ್ರಂಥಗಳಲ್ಲಿ ಚಾಣಕ್ಯರ ಹೆಂಡತಿಯ ಉಲ್ಲೇಖವಿಲ್ಲ. ಅನೇಕ ಇತಿಹಾಸಕಾರರ ಪ್ರಕಾರ ಚಾಣಕ್ಯ ಮದುವೆ ಆಗಿರಲಿಲ್ಲ. ವೈದಿಕ ಸಂಸ್ಕೃತಿಗೆ ಅನುಗುಣವಾಗಿ ಚಾಣಕ್ಯ ಬ್ರಹ್ಮಚರ್ಯವನ್ನ ಪಾಲಿಸುತ್ತಿದ್ದರೆಂದು ಬರೆಯುತ್ತಾರೆ. ಆದರೆ ಹರಿಶೇಣ ಬರೆದ ಯಶೋಮತಿ ಯಾರು? ಯಶೋಮತಿ ಏನಾದ್ಲು? ಹೀಗೊಂದು ಅರ್ಥೈಸಿಕೊಳ್ಳುವ ವಿಚಾರ ಎಂದ್ರೆ, ಅನಾದಿ ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ. ಅಲ್ಲಿ ಸ್ತ್ರೀ 4 ಕೋಣೆಯ ಮಧ್ಯೆಯೇ ಇರಬೇಕಿತ್ತು ಅನ್ನೋ ಸತ್ಯ ನಾವೆಲ್ಲರೂ ಹಾಗೂ ಇಡೀ ಭಾರತೀಯ ಸಂಸ್ಕೃತಿ ಒಪ್ಪುವಂತ ವಿಚಾರ. ಆದ್ರೆ ಆ 4 ಕೋಣೆಗಳ ಮಧ್ಯೆ ಏನಾಗಿತ್ತು ಅನ್ನೋದು ಇಂದಿಗೂ ಗೌಪ್ಯವೇ. ಆ ಚಾಣಕ್ಯರು ಹೋಗಿ ಸುಮಾರು 2000 ವರ್ಷಗಳೇ ಸಂದಿವೆ. ಆದರೆ ಚಾಣಕ್ಯರ ಕುರಿತಾದ ಗ್ರಂಥಗಳು, ಲೇಖನಗಳು ಬಂದದ್ದು 1-2 ಶತಮಾನಗಳು ಆದ ನಂತರವೇ. ಹಾಗಿದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡುವ ಚಾಣಕ್ಯರು ಹೆಂಡತಿಗಾದ ಅವಮಾನ ತಾಳಲಾರದೆ
ಪಾಟಲಿಪುತ್ರಕ್ಕೆ ತನ್ನ ಸ್ನೇಹಿತ ಧನಾನಂದನಲ್ಲಿಗೆ ಕೆಲಸ ಕೇಳಿಕೊಂಡು ಬಂದಿದ್ದೇಕೆ? ಹೆಂಡತಿಯ ಮೇಲಿನ ವ್ಯಾಮೋಹವಿಲ್ಲದಿದ್ದರೆ ಹಣಕಾಸು ಹಾಗೂ ಸಾಂಸಾರಿಕ ವಿಚಾರಗಳನ್ನ ಒಂದಕ್ಕೊಂದು ಬೆಸೆದಿದ್ದೇಕೆ? ಇಂದಿಗೂ ಗೊಂದಲವೇ. ಆದರೆ ಚಾಣಕ್ಯ ನೀತಿಯನ್ನ ಯಾರೆಲ್ಲ ಗ್ರಹಿಸುತ್ತಾರೋ ಅವರೆಲ್ಲರೂ ಸ್ತ್ರೀ ವಿರೋಧಿಗಳೇ ಆಗುತ್ತಾರೆ. ಒಬ್ಬ ರಾಜನಾಗಬೇಕೆಂದ್ರೆ ಅಥವಾ ರಾಜ್ಯಕ್ಕೆ ಅಧಿಪತಿ ಆಗ್ಬೇಕೆಂದ್ರೆ ಸ್ತ್ರೀಯನ್ನ ಗುಲಾಮಳಂತೆ ನೋಡ್ಬೇಕಾ? ಇದು ಈ ಆಧುನಿಕ ಸಮಾಜದಲ್ಲಿ ಒಬ್ಬೊಬ್ಬ ಯುವತಿಯು ಕೇಳುವ ಪ್ರಶ್ನೆ. ಒಬ್ಬ ಕಳ್ಳನಿರಬಹುದು ಸಮಾಜದಲ್ಲಿ, ಆದರೆ ಇಡೀ ಸಮಾಜವನ್ನೇ ದೂರುವುದು ಸರಿಯೇ ಅನ್ನೋದು ಸದ್ಯದ ಪ್ರಶ್ನೆ. ಇದೆಲ್ಲದರ ವಿಚಾರ ವಿವೇಚನೆ ನಿಮ್ಗೆ ಬಿಟ್ಟಿದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.